ಗ್ರಾಮೀಣ ಸಿಇಟಿ ತರಬೇತಿ ಕ್ಲಾಸ್ಗಳಿಂದ ನಮಗೆ ತುಂಬ ಉಪಯೋಗ ಆಗಿದೆ. ಇಲ್ಲಿ ಬರುವಂತಹ ಸರ್ಗಳು ತುಂಬ ಉತ್ತಮವಾಗಿ ಶಾರ್ಟ್ಕಟ್ಗಳನ್ನ ಹೇಳ್ಕೊಡ್ತಾರೆ. ನಮಗೆ ಸಿಇಟಿ ಪರೀಕ್ಷೆಯನ್ನು ಎದುರಿಸೋಕ್ಕೆ ತುಂಬ ಧೈರ್ಯ ಇರ್ತಿರಲಿಲ್ಲ. ಈಗ ನಾವು ಅತ್ಯಂತ ವಿಶ್ವಾಸದಿಂದ ಎದುರಿಸಲು ಹಾಗೆ ಮತ್ತೆ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಲು ತುಂಬ ಉತ್ತಮವಾದ ರೀತಿಯಲ್ಲಿ ನಮಗೆ ತರಬೇತಿಯನ್ನು ನೀಡಿದ್ದಾರೆ. ಕರ್ನಾಟಕ ಸರ್ಕಾರ ಪ್ರಾಧಿಕಾರ ಹಾಗೂ ಕಿಯೋನಿಕ್ಸ್ ಸಂಸ್ಥೆ ವತಿಯಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಿಇಟಿ ಉಚಿತ ತರಬೇತಿ ಶಿಬಿರವನ್ನು ಈ ಕೇಂದ್ರದಲ್ಲಿ ಒದಗಿಸಿದ್ದು, ಇದರಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಉಚಿತ ತರಬೇತಿಯನ್ನು ನೀಡ್ತಾ ಇರೋದ್ರಿಂದ ಆ ತರಬೇತಿನಲ್ಲಿ ನುರಿತ ತಜ್ಞರು ಉಪನ್ಯಾಸಕರು ಸರಳವಾದ ಭಾಷೆಯಲ್ಲಿ, ಅದು ಕನ್ನಡ ಮಾಧ್ಯಮದಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳೋದ್ರಿಂದ ವಿದ್ಯಾರ್ಥಿಗಳ ಸಂಖ್ಯೆ ದಿನನಿತ್ಯನೂ ಕೂಡ ಹೆಚ್ಚಾಗ್ತಾ ಇದೆ. ಅದರಿಂದ ಈ ಕಿಯೋನಿಕ್ಸ್ ವತಿಯವರು ಈ ಪ್ರತಿ ಸಂದರ್ಭದಲ್ಲೂ ಕೂಡ 4 ವಾಲ್ಯೂಮ್ಸನ್ನು ಪುಸ್ತಕಗಳನ್ನು ಉಚಿತವಾಗಿ ನೀಡಿ ಆ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಪ್ರತಿ ವಾರದಲ್ಲೂ ಕೂಡ ಈ ಶಿಕ್ಷಣವನ್ನು ನೀಡ್ತಾ ಇರೋದ್ರಿಂದ ಕಿರು ಪರೀಕ್ಷೆಯನ್ನು ಮಾಡಿ ಸಿಇಟಿನಲ್ಲಿ ಹೇಗೆ ಪರೀಕ್ಷೆಯನ್ನು ಫೇಸ್ ಮಾಡ್ಬೋದು ಅದಕ್ಕೆ ಇವರು ಮೊದಲೇ ತಯಾರಾಗಲಿಕ್ಕೆ ಅನುಕೂಲ ಆಗೋದ್ರಿಂದ ಈ ತರಬೇತಿ ನೀಡ್ತಾ ಇರೋದು ತುಂಬ ಅಭಿನಂದನಾ. ಇದು ಬರೀ ಸಿಇಟಿ ಎಕ್ಸಾಮ್ ಫೇಸ್ ಮಾಡೋಕ್ಕಲ್ಲದೆ ಅದರ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ತುಂಬ ಯೂಸ್ ಆಗುತ್ತೆ. ರೂರಲ್ ಕಡೆಯಿಂದ ಬಂದಿರತಕ್ಕಂಥ ಸ್ಟೂಡೆಂಟ್ಸ್ಗೆ ಟಾಪರ್ಸ್ ಅಂದರೆ ಬರೀ ಮಂಗಳೂರು ಬೆಂಗಳೂರು ಈ ಕಡೆ ಇರೋದಂತಲ್ಲ, ಹಳ್ಳಿಯಿಂದ ಬಂದಿರೋರು ನಾವು ಕೂಡ ಟಾಪರ್ಸ್ ಆಗ್ಬೋದು, ಒಳ್ಳೆ ಸ್ಕೋರ್ ಮಾಡ್ಬೋದು. ತುಂಬ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಪರಿಸ್ಥಿತಿಲಿರ್ತಕ್ಕಂಥ ಮಕ್ಕಳೇ ಜಾಸ್ತಿ ಇಲ್ಲಿ ಅಭ್ಯಾಸಕ್ಕೆ ಬರ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಕೂಡ ತುಂಬಾ ಉಪಯೋಗ ಆಗಿದೆ ಈ ಒಂದು ಕಾರ್ಯಕ್ರಮ ಅಂತ. ಮತ್ತು ಒಳ್ಳೆ ಸುಲಭ ಮಾರ್ಗಗಳು ಅಂದರೆ ಶಾರ್ಟ್ ಕಟ್ಸ್ ಎಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ. ಹೇಳಬೇಕು ಅಂದರೆ ನಾನು ಫಿಸಿಕ್ಸಲ್ಲಿ ಈ ಡೈಮೆನ್ಷನಲ್ ಅನಾಲಿಸಿಸಲ್ಲಿ ನಾವು ಕರೆಕ್ಟ್ ಆನ್ಸರನ್ನು ಅಸೆಸ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಅದನ್ನು ಐ ಅಪ್ರಿಷಿಯೇಟ್ ವೆರಿ ಮಚ್ ಅಬೌಟ್ ದಿಸ್. or 4-8 or 3-6 and you can get the answer, and options are also in A, B, C and D. So this is one more variable to variable question. So in our assumption it's 1 into 4, so A is equal to 5, B is equal to 4. ಗಂಗಾವತಿಯಿಂದ ಶ್ರೀರಾಮನಗರ 14 ಕಿಲೋಮೀಟರ್ದಿಂದ ನಾವು ಬೇರೆ ಕಡೆ ಹೋಗಿ 100 ಕಿಲೋಮೀಟರ್ ಕಲಿಯೋಕ್ಕಿಂತ 14 ಕಿಲೋಮೀಟರ್ ಇಲ್ಲೇ ಬಂದು ಉಚಿತವಾಗಿ ಕಲಿಯೋದು ನಮಗೆ ಒಳ್ಳೆಯ ಬೆನಿಫಿಟ್ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ. ಅದೇ ರೀತಿ ಕಿಯೋನಿಕ್ಸ್ ಕಂಪ್ನಿಯವರು ನಮಗೆ ಉತ್ತಮವಾದ ಬುಕ್ಸನ್ನು, ಒಳ್ಳೊಳ್ಳೆ ಶಾರ್ಟ್ಕಟ್ ಮೆಥಡ್ ಇರೋ ಬುಕ್ಗಳನ್ನು, ಆಮೇಲೆ ID ಕಾರ್ಡ್ಗಳನ್ನು, ಕ್ವಶನ್ ಪೇಪರ್ಸ್ಗಳನ್ನು ಹೆಲ್ಪ್ ಮಾಡಿ ನಮಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ರೈತರ ಮಕ್ಕಳಿಗೆ ಒಳ್ಳೆ ಹೆಲ್ಪ್ ಆಗಲಿ ಅಂತ ಒಂದು ಸಣ್ಣ ಸಜೆಷನ್ ನಾನು ನಿಮ್ಗೆ ಹೇಳಬೇಕು ಅಂತ ನಾನು ಇಷ್ಟಪಡ್ತೇನೆ. ನೋಡಿ, ಲಾಸ್ಟ್ ಇಯರ್ ತಾವು ನವೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ರಿ, ಅದನ್ನು ಇನ್ನೂ ಮೊದಲೇ ಮಾಡಿದರೆ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಬೇಗ ಆಗ್ತದೆ. ಸೈಮಲ್ಟೇನಿಯಸ್ಲಿ ಥಿಯರಿ ಜೊತೆಗೆ ಸಮ್ವೇರ್ ಇನ್ ಜುಲೈ ಒಳಗೆ ಮಾಡಿದರೆ ಸೈಮಲ್ಟೇನಿಯಸ್ಲಿ ಥಿಯರಿ ಪೇಪರ್ ಜೊತೆಗೆ ಇದು ಸಿಇಟಿ ಕೋಚಿಂಗ್ ಕೂಡ ಸೈಮಲ್ಟೇನಿಯಸ್ಲಿ ಆಗ್ತದೆ. ಕಿಯೋನಿಕ್ಸ್ನವರು ಅಥವಾ ಬೇರೆ ಅಥಾರಿಟೀಸ್ ಇದನ್ನು ಕನ್ಸಿಡರ್ ಮಾಡಿದರೆ ನಮ್ಮ ಮಕ್ಕಳಿಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೂ ಸಹಾಯ ಆಗ್ತದೆ ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಗ್ರಾಮೀಣ ಅಭ್ಯರ್ಥಿಗಳಿಗೆ ಸಿಇಟಿ ಉಚಿತ ತರಬೇತಿ ನಿಜವಾಗ್ಲೂ ಕೂಡ ಇದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ದೊಡ್ಡ ಸಾಧನೆ. ರಾಜ್ಯ ಸರ್ಕಾರ ಗುರುತಿಸಿರ್ತಕ್ಕಂಥ ಒಬ್ಬ ರಿಕಗ್ನೈಸ್ಡ್ ಪ್ರೊಫೆಸರ್ಗಳ ಮೂಲಕ, ತಜ್ಞರ ಮೂಲಕ ಇಂಥ ಒಂದು ನೇರ ಪ್ರಸಾರವನ್ನು ನಾವು ಈ ಥರ ಮಾಡ್ತಾ ಇರೋದು, ಹಾಗೆ ಅಭ್ಯರ್ಥಿಗಳಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಉಚಿತವಾಗಿರ್ತಕ್ಕಂಥ ಪಠ್ಯಪುಸ್ತಕಗಳನ್ನು, ಆಮೇಲೆ OMR ಶೀಟ್ಗಳನ್ನು, ಕ್ವಶನ್ ಪೇಪರ್ಗಳನ್ನು, ಏನಾದರೂ ಡೌಟ್ಸ್ ಇದ್ದರೆ ಆಗಿಂದಾಗಲೇ ತಕ್ಷಣಕ್ಕೆ ಫೋನ್ ಮಾಡಿ ಕೇಳಿ ಅದನ್ನು ಡೌಟ್ಸನ್ನು ಕ್ಲಿಯರ್ ಮಾಡ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಯೋಗ ಈ ಮೂಲಕ ನಡೀತಾ ಇರತಕ್ಕಂಥದ್ದು. ಇದು ನಿಜವಾಗ್ಲೂ ಕೂಡ ಬಹಳ ಹೆಮ್ಮೆಯ ವಿಷಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಇದರ ಉಪಯೋಗವನ್ನು ಇನ್ನೂ ವ್ಯಾಪಕವಾಗಿರ್ತಕ್ಕಂಥ ಪ್ರಚಾರದ ಮೂಲಕ ಈ ಗ್ರಾಮೀಣ ಅಭ್ಯರ್ಥಿಗಳಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಿದರೆ ನಿಜವಾಗ್ಲೂ ಕೂಡ ಅದು ಒಂದು ಉತ್ತಮವಾಗಿರ್ತಕ್ಕಂಥ ಸಾಧನೆ ಅಂತಕ್ಕಂಥದ್ದು ನನ್ನ ಭಾವನೆ.